ಕಮಿಂಗ್ ಟು ದ ಥರ್ಡ್ ಪಾಯಿಂಟ್, ದ ಪವರ್ ಆಫ್ ಸ್ಯಾಕ್ರಿಫೈಸ್. ಪ್ರೇಯರ್ ನಾವು ಮಾಡ್ಬೋದು, ಜಯ ತಗೊಳ್ಬೋದು. ವಿತೌಟ್ ಬೀಯಿಂಗ್ ಇನ್ ರಿಲೇಶನ್ಶಿಪ್, ದೇವರ ಜೊತೆ ಸಂಬಂಧ ಇಟ್ಕೊಂಡಿರ ಯಾವಾಗ ಹೋಗಿ ತುಂಬಾ ದೊಡ್ಡದಾಗಿ ಪ್ರಾರ್ಥನೆ ಮಾಡಿ, ಮಂಡಿ ಕಾಲೂರಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ, ಹೋರಾಟ ಮಾಡಿ, ಯೇಸುವಿನ ನಾಮದಲ್ಲಿ ಅಂತ ಬಂದು ಜಯ ಬಂದ್ಬಿಡ್ಬೋದು. ರಿಲೇಶನ್ಶಿಪ್ ಅಲ್ಲಿ ಇರೋದು ಅದಕ್ಕಿಂತ ಕಷ್ಟ. ಹಾಲೆಲೂಯಾ. ಯಾವಾಗ ರಿಲೇಶನ್ಶಿಪ್ ಅಲ್ಲೇ ಇರ್ತೀಯ, ನೀನು ಹಠವಾಗಿ ಜಾಸ್ತಿ ಪ್ರಾರ್ಥನೆ ಮಾಡೋದು ಬೇಡ. ಒಂದು ಪ್ರಾರ್ಥನೆ ಕೂಡ ದೇವರನ್ನ ಮುಟ್ಟಿ ಬಿಡ್ತಾರೆ, ಯಾಕೆಂದ್ರೆ ನೀನು ರಿಲೇಶನ್ಶಿಪ್ ನಲ್ಲಿ ಇದೆಯಾ. ಹಾಲೆಲೂಯಾ. ಮೂರನೇದು ಬಂದು ರಿಲೇಶನ್ಶಿಪ್ ನಲ್ಲಿ ಕೂಡ ಇರೋದು ಈಸಿ, ಸ್ಯಾಕ್ರಿಫೈಸ್ ಮಾಡೋದು ಇನ್ನೊಂದು ಸ್ಟೆಪ್ ಫರ್ದರ್ ಇದೆ. ಹಾಲೆಲೂಯಾ. ಸ್ಯಾಕ್ರಿಫೈಸ್ ಬಗ್ಗೆ ಬರುವುದಾದ್ರೆ, ರಿಲೇಶನ್ಶಿಪ್ಗೆ ಒಂದು ವ್ಯಾಲ್ಯೂ ತೆಗೆದುಕೊಂಡು ಬರುವುದೇ ಸ್ಯಾಕ್ರಿಫೈಸ್. ಹಾಲೆಲೂಯಾ. ಒಂದು ಗಂಡ ಹೆಂಡತಿ ಸಂಬಂಧ ನೋಡಬಹುದು, ಒಂದು ಬೇರೆ ಯಾರೋ ಒಂದು ಸಂಬಂಧ ನೋಡುವಾಗ ಸಮ್ ಪೀಪಲ್ ಡು ಸ್ಯಾಕ್ರಿಫೈಸ್ ದೇರ್ ಲೈಫ್ ಅಂತ. ಹಾಲೆಲೂಯಾ. ಒಂದು ಮದರ್ ಅವ್ರ ಚಿಲ್ಡ್ರನ್ಗಾಗಿ ಸ್ಯಾಕ್ರಿಫೈಸ್ ಮಾಡ್ತಾರೆ. ಒಂದು ವುಮೆನ್ ಅವ್ರ ಫ್ಯಾಮಿಲಿನ ಸ್ಯಾಕ್ರಿಫೈಸ್ ಮಾಡಿ ಗಂಡನ ಮನೆಗೆ ಬಂದು ಜೀವಿತ ಮಾಡ್ತಾರೆ. ಒಂದು ಫಾದರ್ ಅವ್ರ ಚಿಲ್ಡ್ರನ್ಗೋಸ್ಕರ ಅವ್ರ ಲೈಫ್ನ, ಅವ್ರ ಡ್ರೀಮ್ಸ್ನ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸ್ಯಾಕ್ರಿಫೈಸ್ ಈಸ್ ವಾಟ್ ಯು ಟೇಕ್ ಇಟ್ ಔಟ್ ಅಂಡ್ ಪ್ಲೇಸ್ ಇಟ್ ಬಿಫೋರ್ ಗಾಡ್ ಅಂಡ್ ಸೇ, ಮೋರ್ ದೆನ್ ದಿಸ್ ಐ ನೀಡ್ ಯು ಲಾರ್ಡ್. ಹಾಲೆಲೂಯಾ. ಯಾವಾಗ ಒಂದು ಸ್ಯಾಕ್ರಿಫೈಸ್ ಆಗ್ತದೆ, ಯಾವಾಗ ಒಂದು ನಿಮ್ಮ ದೇವರ ಮಧ್ಯೆ ಇರುವಂತ ರಿಲೇಶನ್ಶಿಪ್ ನಲ್ಲಿ ಒಂದು ಸ್ಯಾಕ್ರಿಫೈಸ್ ಆಗ್ತದೆ, ಅವಾಗ ಒಂದು ದೊಡ್ಡ ಬಿಡುಗಡೆ ನಿಮ್ಮ ಜೀವಿತದಲ್ಲಿ ಆಗ್ತದೆ. ಯುವರ್ ಲೈಫ್ ವಿಲ್ ಗೆಟ್ ಇನ್ ಟು ರೂಟ್ ಅಂತ. ಹಾಲೆಲೂಯಾ.